ಸಮಯ ಸರಿಯಿಲ್ಲ ಎನ್ನುವುದನ್ನು ಬಿಡಲು ಇಂದೇ ಸುಸಮಯ. ಇದು ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ಇಂದಿನ ವಿಷಯ. ಒಂದಾನೊಂದು ಕಾಲದಲ್ಲಿ ಈತನಿಗೆ ಮಾತು ಮಾತಿಗೂ ನನ್ನ ಅದೃಷ್ಟವೇ ಸರಿಯಿಲ್ಲ ಎನ್ನುವ ಕೆಟ್ಟ ಅಭ್ಯಾಸವಿತ್ತು. ಕಾಲೇಜಿಗೆ ಹೋಗಲು ಬಸ್ ನಿಲ್ದಾಣಕ್ಕೆ ಹೋಗುವಾಗ ಹೀಗೆ ಹೇಳಿಕೊಂಡೇ ಹೋಗುತ್ತಿದ್ದ. ಬಸ್ ಸಿಗುತ್ತಿರಲಿಲ್ಲ. ಮುಂದಿನ ಬಸ್ನಲ್ಲಿ ಹೋಗುವಷ್ಟರಲ್ಲಿ ತರಗತಿ ಪ್ರಾರಂಭವಾಗಿರುತ್ತಿತ್ತು. ಕ್ಯಾಂಟೀನಿಗೆ ಊಟಕ್ಕೆ ಹೋದರೆ ಊಟ ಮುಗಿದಿರುತ್ತಿತ್ತು. ಈತ ಪರೀಕ್ಷೆಗೂ ಹೀಗೆಯೇ ಹೇಳಿಕೊಂಡು ಹೋಗುತ್ತಿದ್ದ. ಉತ್ತರ ಗೊತ್ತಿದ್ದರೂ ಸರಿಯಾಗಿ ಬರೆಯುತ್ತಿರಲಿಲ್ಲ. ಉತ್ತೀರ್ಣನಾಗಲು 2-3 ಪ್ರಯತ್ನ ಬೇಕಾಗುತ್ತಿತ್ತು. ಕೆಲಸಕ್ಕೆ ಸೇರಿದಾಗಲೂ ಹೀಗೆಯೇ ಎಲ್ಲರಿಗಿಂತಲೂ ಕೊನೆಯವನಾಗಿ ಸೇರಿದ್ದ. ಈತನಿಗೆ ಇದೆಲ್ಲ ಅನುಭವಿಸಿ ಬೇಸರವಾಗಿ ಹೋಯಿತು. ಸರಿಯಾದ ಊಟ, ಬಟ್ಟೆ, ಆಶ್ರಯ ಸಿಗುತ್ತಿರಲಿಲ್ಲ. ಶಾಂತಿ, ಸಮಾಧಾನವಿರಲಿಲ್ಲ. ಜೀವನದಲ್ಲಿ ಉತ್ಸಾಹವೇ ಉಳಿದಿರಲಿಲ್ಲ. ಜೀವನವೇ ಜಿಗುಪ್ಸೆಯಾಗುತ್ತಿತ್ತು. ಸತ್ತರೆ ಸ್ವರ್ಗದಲ್ಲಿ ರುಚಿ ರುಚಿಯಾದ ಊಟ, ಗಾನ, ನರ್ತನ ಎಲ್ಲವೂ ಸಿಗಬಹುದೇನೋ ಎನಿಸಿತು. ಒಂದು ದಿನ ಆತ್ಮಹತ್ಯೆಯ ತೀರ್ಮಾನ ಮಾಡಿ ರೈಲಿಗೆ ಸಿಕ್ಕಿ ಸಾಯೋಣ ಎಂದುಕೊಂಡು ಬೆಳಗ್ಗೆಯೇ ಹೋಗಿ ರೈಲ್ವೆ ಕಂಬಿಗಳ ಮೇಲೆ ಮಲಗಿಬಿಟ್ಟ. ಅಂದು ಭಾರತ್ ಬಂದ್ ಚಳವಳಿ ಇದ್ದಾದ್ದರಿಂದ ಸಂಜೆಯವರೆಗೂ ಯಾವ ರೈಲು ಬರಲಿಲ್ಲ. ಈತ ಮಲಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ. ಅಷ್ಟರಲ್ಲಿ ಗೂಡ್ಸ್ ರೈಲು ಈತನ ಮೇಲೆ ಹರಿದು ಹೋಯಿತು. ಮರುಕ್ಷಣವೇ ಸತ್ತು ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದ. ದ್ವಾರಪಾಲಕರ ಊಟದ ಸಮಯವಾಗಿದ್ದರಿಂದ ಬಾಗಿಲು ಮುಚ್ಚಿತ್ತು. ಈತ ಕಾಯುತ್ತಾ ಪಕ್ಕಕ್ಕೆ ತಿರುಗಿ ನೋಡಿದಾಗ ಈತನಂತೆಯೇ ಇರುವ ಮತ್ತೊಬ್ಬ ನಿಂತಿದ್ದ. ಅವನಿಗೆ ನಮಸ್ಕರಿಸಿ ತನ್ನ ಪರಿಚಯ ಹೇಳಿಕೊಂಡು, ಭೂಲೋಕದ ಜೀವನ ಸಾಕಾಗಿತ್ತು, ಸ್ವರ್ಗದಲ್ಲಾದರೂ ಚೆನ್ನಾಗಿ ತಿಂದುಂಡು ಸುಖವಾಗಿರೋಣವೆಂದು ಬಂದಿದ್ದೇನೆ. ನೀವು ಯಾರು, ಏಕೆ ಬಂದಿದ್ದೀರಿ ಎಂದು ಕೇಳಿದ. ಆತ ಗಹಗಹಿಸಿ ನಕ್ಕು, ನಾನು ಬೇರೆ ಯಾರೋ ಅಲ್ಲ, ನಾನು ನಿನ್ನ ದುರಾದೃಷ್ಟ. ನೀನು ಇಲ್ಲಿಯೂ ಸುಖವಾಗಿರದಂತೆ ನೋಡಿಕೊಳ್ಳಲು ನಾನು ನಿನ್ನೊಂದಿಗೆ ಬಂದಿದ್ದೇನೆ ಎಂದ. ಈತ, ಅಯ್ಯೋ, ನೀನು ಇಲ್ಲಿಗೂ ಏಕೆ ಬಂದೆ ಎಂದು ಕೇಳಿದ. ಆತ, ನಿನ್ನ ಇಡೀ ಜೀವನದಲ್ಲಿ ನನ್ನ ಅದೃಷ್ಟ ಸರಿಯಿಲ್ಲ, ನನ್ನದು ದುರಾದೃಷ್ಟ ಎಂದೇ ಹೇಳುತ್ತಿದ್ದೆ. ಅದಕ್ಕೆ ನಾನು ಯಾವಾಗಲೂ ನಿನ್ನೊಡನೆಯೇ ಇರುತ್ತಿದ್ದೆ. ಈಗಲೂ ಬಂದಿದ್ದೇನೆ ಎಂದ. ಈತ, ನನ್ನಿಂದ ತಪ್ಪಾಯಿತು, ನಿನಗೊಂದು ದೊಡ್ಡ ನಮಸ್ಕಾರ. ನಿನ್ನಿಂದ ಬಿಡಿಸಿಕೊಳ್ಳಲು ನಾನು ಏನು ಮಾಡಬೇಕು ಎಂದು ಕೇಳಿಕೊಂಡ. ಅದಕ್ಕೆ ಆತ, ನನ್ನಿಂದ ತಪ್ಪಿಸಿಕೊಳ್ಳುವ ಸರಳ ಉಪಾಯವೆಂದರೆ ಯಾವಾಗಲೂ ನನ್ನದು ದುರಾದೃಷ್ಟ ಎಂದುಕೊಳ್ಳುತ್ತಿರಬೇಡ. ಹಾಗೆಂದುಕೊಳ್ಳುತ್ತಾ ಇದ್ದರೆ ಇರುವ ಒಳ್ಳೆಯ ಅದೃಷ್ಟವೂ ಹೊರಟು ಹೋಗುತ್ತದೆ. ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸುತ್ತಿರು, ಒಳ್ಳೆಯದೇ ಆಗುತ್ತದೆ. ಈಗ ನಾನು ಹೋಗುತ್ತೇನೆ, ನೀನು ಕರೆದರೆ ಮತ್ತೆ ಬರುತ್ತೇನೆ ಎಂದು ಹೇಳಿ ಭಾರೀ ಶಬ್ದ ಮಾಡುತ್ತಾ ಹೊರಟು ಹೋದ. ಭಾರೀ ಶಬ್ದಕ್ಕೆ ಈತನಿಗೆ ಎಚ್ಚರವಾಯಿತು. ಇದೆಲ್ಲ ಕಂಡಿದ್ದು ಕನಸು ಎಂಬ ಅರಿವಾಯಿತು. ಅಲ್ಲಿಂದ ಎದ್ದು ಬಂದ. ಕನಸಿನಲ್ಲಿ ಕಲಿತ ಪಾಠವನ್ನು ಪಾಲಿಸಿಕೊಂಡು ನನ್ನದು ದುರಾದೃಷ್ಟ, ನನ್ನ ಸಮಯ ಸರಿಯಿಲ್ಲ ಎಂದೆಲ್ಲ ಹೇಳುವ ಅಭ್ಯಾಸವನ್ನು ಅಂದಿಗೆ ಬಿಟ್ಟ. ಎಲ್ಲ ಕಥೆಗಳಲ್ಲಿ ಬರುವಂತೆ ಅಲ್ಲಿಂದ ಆಚೆಗೆ ಬಹುಕಾಲ ಸಂತೋಷದಿಂದ ಬಾಳಿದ. ನಮಗೂ ನಿಮಗೂ ನನ್ನ ಅದೃಷ್ಟ ಸರಿಯಿಲ್ಲ, ನನ್ನ ಸಮಯ ಸರಿಯಿಲ್ಲ ಎನ್ನುವ ದುರಭ್ಯಾಸವಿದ್ದರೆ ಅದನ್ನು ಬಿಡಲು ಇಂದೇ ಸುಸಮಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನನ್ನ ಕಥೆಗಳು ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.